ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಅತ್ಯಂತ ಬಿಗಿ ಭದ್ರತೆ, ನೂರಾರು ಸಿಸಿಟಿವಿ ಕ್ಯಾಮೆರಾಗಳು, ಕೋಟಿ ವೆಚ್ಚದ ಜಾಮರ್ಗಳು ಇಷ್ಟೆಲ್ಲ ಇದ್ರೂ ರಾಜಧಾನಿಯ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಿಷೇಧಿತ ಎಲೆಕ್ಟ್ರಾನಿಕ್ ಸಾಧನಗಳು ಹೇಗೆ ಸರಾಗವಾಗಿ ಸಿಗ್ತಾ ಇದೆ? ಅತ್ಯಾಚಾರ, ಅದೇ ರೀತಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲೇ ಆಂಡ್ರಾಯ್ಡ್ ಫೋನ್, ಪೆನ್ ಡ್ರೈವ್ ಹಾಗೂ ಟ್ಯಾಬ್ ಪತ್ತೆಯಾಗಿದ್ದು ಹೇಗೆ? ಹಣ ಮತ್ತು ಅಧಿಕಾರವಿದ್ರೆ ಜೈಲನ್ನ ಕೂಡ ಐಷಾರಾಮಿ ಹೋಟೆಲ್ ಮಾಡಿಕೊಳ್ಳಬಹುದೇ ಅನ್ನುವಂತಹ ಪ್ರಶ್ನೆ ಈಗ ಮತ್ತೆ ಎದುರಾಗಿದೆ. ಈ ಆಘಾತಕಾರಿ ಘಟನೆಯ ಸಂಪೂರ್ಣ ಸತ್ಯಾಸತ್ಯತೆ ಮತ್ತು ಅದರ ಹಿಂದಿರುವ ಸಿಸ್ಟಮ್ ಫೇಲ್ಯೂರ್ನ ಬಗ್ಗೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಮಂಗಳವಾರ ಮಧ್ಯಾಹ್ನ ಸಿಸಿಬಿ ಪೊಲೀಸರು 50ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಯಾವುದೇ ಮುನ್ಸೂಚನೆ ನೀಡದೆ ದಿಢೀರ್ ಅಂತ ಹೇಳಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನ ನಡೆಸಿದೆ. ಬರೋಬ್ಬರಿ 5 ಗಂಟೆಗಳ ಕಾಲ ಜೈಲಿನ ಇಂಚಿಂಚು ಜಾಗವನ್ನ ಜಾಲಾಡಿದಾಗ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರ ಹಾಸಿಗೆಯ ಅಡಿಯಲ್ಲಿ ಸೀಕ್ರೆಟ್ ಆಗಿ ಬಚ್ಚಿಡಲಾಗಿದ್ದಂತಹ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್, ಪೆನ್ ಡ್ರೈವ್ ಹಾಗೂ ಕೆಲವು ದಾಖಲೆಗಳು ಪತ್ತೆಯಾಗಿದೆ. ಈ ಘಟನೆಯನ್ನ ಜೈಲು ಮತ್ತು ಸುಧಾರಣಾ ಸೇವೆಗಳ ಡಿಜಿಪಿ ಅಲೋಕ್ ಕುಮಾರ್ ಅವರು ಅಧಿಕೃತವಾಗಿ ದೃಢಪಡಿಸಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮಗಳು ಬೆಳಕಿಗೆ ಬರ್ತಾ ಇರೋದು ಇದು ಮೊದಲೇನಲ್ಲ. ತಮಿಳುನಾಡಿನ ಶಶಿಕಲಾಗೆ ವಿಶೇಷ ಅಡುಗೆ ಮನೆ ಮತ್ತು ವಿಐಪಿ ಸೌಲಭ್ಯ ನೀಡಿದ ಪ್ರಕರಣದಿಂದ ಹಿಡಿದು ಇತ್ತೀಚೆಗಷ್ಟೇ ನಟ ದರ್ಶನ್ ಜೈಲಿನ ಹುಲ್ಲು ಹಾಸಿನ ಮೇಲೆ ಚಹಾ ಕುಡಿಯುತ್ತಾ ಸಿಗರೆಟ್ ಸೇಡ್ತಾ ಇದ್ದಂತಹ ಫೋಟೋ ಕೂಡ ವೈರಲ್ ಆಗಿತ್ತು. ಈ ಕಾರಾಗೃಹ ನಿರಂತರವಾಗಿ ವಿವಾದಗಳ ಕೇಂದ್ರ ಬಿಂದುವೇ ಆಗಿದೆ. ಈ ಘಟನೆಗಳ ಬೆನ್ನಲ್ಲೇ ಗೃಹ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಜೈಲಿಗೆ ಭೇಟಿ ನೀಡಿ ಕೆಲವೊಂದು ಲೋಪಗಳನ್ನ ಕಂಡುಕೊಂಡಿದ್ರು. ಆ ಲೋಪಗಳನ್ನೇ ಆಧಾರವಾಗಿಟ್ಕೊಂಡು ಮುಖ್ಯಮಂತ್ರಿಗಳ ಅನುಮತಿಯನ್ನ ಪಡೆದು ಸಿಸಿಬಿ ಈ ಬೃಹತ್ ಶೋಧ ಕಾರ್ಯವನ್ನ ನಿನ್ನೆ ನಡೆಸಿತು. ಈ ಕಾರ್ಯಾಚರಣೆಯ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಇದು ಜೈಲು ಸಿಬ್ಬಂದಿ ನಡೆಸಿದಂತಹ ಶೋಧ ಅಲ್ಲ, ಹೊರಗಿಂದ ಹೋದಂತಹ ಸಿಸಿಬಿಯ ತಂಡ ನಡೆಸಿದಂತಹ ಒಂದು ರಹಸ್ಯ ದಾಳಿಯಾಗಿತ್ತು. ಎರಡನೇದಾಗಿ, ಶಿಕ್ಷೆಗೆ ಒಳಗಾಗಿರುವ ಸಜಾ ಕೈದಿ ಧರಿಸಬೇಕಾದಂತಹ ಬಿಳಿ ಬಟ್ಟೆಯನ್ನಾಗ್ಲಿ ಅಥವಾ ಅವರಿಗೆ ನೀಡಲಾಗಿದ್ದಂತಹ ಗ್ರಂಥಾಲಯದ ಕ್ಲರ್ಕ್ ಕೆಲಸವನ್ನಾಗ್ಲಿ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇರಲಿಲ್ಲ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಮೂರನೇದಾಗಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿನ ಜಂಟಿ ಅಧೀಕ್ಷಕ ಈರಣ್ಣ ರಂಗಾಪುರ್ ಅವರನ್ನ ತಕ್ಷಣದಿಂದಲೇ ಅಮಾನತುಗೊಳಿಸಲಾಗಿದ್ದು, ಜೈಲು ಎಸ್ಪಿ ಅನುಷ್ ಕುಮಾರ್ ಅವರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಈಗ ನೀಡಲಾಗಿದೆ. ಆದ್ರೆ ಇಲ್ಲಿ ಹೇಳುವಂತಹ ಪ್ರಮುಖ ತಾಂತ್ರಿಕ ಪ್ರಶ್ನೆಗಳೇನಂತ ಹೇಳಿದ್ರೆ, ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಲಾಗಿರುವಂತಹ ಜಾಮರ್ಗಳು ಕೆಲಸ ಮಾಡ್ತಾ ಇಲ್ವಾ? ಅಲ್ಲಿ ಜೈಲಿನಲ್ಲಿ ಇಂಟರ್ನೆಟ್ ನೆಟ್ವರ್ಕ್ ಮತ್ತು ವೈಫೈ ಸಿಗ್ನಲ್ಗಳು ಸಿಗ್ತಾ ಇರೋದು ಹೇಗೆ? ಹಾಗಾದ್ರೆ ಗೃಹ ಸಚಿವರೇ ಹೇಳುವಂತೆ ಜೈಲಿನಲ್ಲಿರುವ ಸಂಪೂರ್ಣ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಜಾಮರ್ ವ್ಯವಸ್ಥೆಯ ತಾಂತ್ರಿಕ ಆಡಿಟ್ ಮಾಡುವುದಕ್ಕೆ ಆದೇಶಿಸಲಾಗಿದೆ. ಜಾಮರ್ಗಳು ತಾಂತ್ರಿಕವಾಗಿ ಕೆಟ್ಟು ಹೋಗಿದ್ಯಾ ಅಥವಾ ಪ್ರಭಾವಿ ಕೈದಿಗಳಿದ್ದಂತಹ ಬ್ಯಾರಕ್ಗಳಲ್ಲಿ ಬೇಕಂತ ಹೇಳಿದ್ಲೇ ಜಾಮರ್ಗಳನ್ನ ಸ್ವಿಚ್ ಆಫ್ ಮಾಡಲಾಗ್ತಾ ಇದೆಯೇ ಅನ್ನುವಂತಹ ಅನುಮಾನ ಕೂಡ ಈಗ ಬಲವಾಗಿದೆ. ಯಾವುದೇ ಜೈಲಿನಲ್ಲಿ ಕೆಳ ಹಂತದ ಅಥವಾ ಮೇಲ್ಮಟ್ಟದ ಸಿಬ್ಬಂದಿಯ ನೇರ ಸಹಕಾರ ಇಲ್ಲದೆ ಒಂದು ಸಣ್ಣ ಎಲೆಕ್ಟ್ರಾನಿಕ್ ಸಾಧನ ಕೂಡ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಜೈಲಿನೊಳಗೆ ವೈಫೈ ಪಾಸ್ವರ್ಡ್ ಅಥವಾ ಚಾರ್ಜರ್, ಅದೇ ರೀತಿ ಆಂಡ್ರಾಯ್ಡ್ ಫೋನ್ ತಲುಪಿಸಲು ಅಂದ್ರೆ ಅದರ ಹಿಂದೆ ತಲುಪಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಇರುವಂತಹ ಬೃಹತ್ ಮಟ್ಟದ ಹಣಕಾಸಿನ ವಹಿವಾಟು ಇರುವಂತಹ ಎಲ್ಲಾ ಸಾಧ್ಯತೆ ಇದೆ. ಕೆಳಹಂತದ ಕೆಲ ಸಿಬ್ಬಂದಿಗಳನ್ನ ಇಲ್ಲಿ ಬಲಿಪಶು ಮಾಡಿ ಅಮಾನತುಗೊಳಿಸೋದ್ರೆ ಸಾಲೋದಿಲ್ಲ. ಪ್ರಭಾವಿಗಳು ಜೈಲಿನಲ್ಲಿದ್ರೂ ಕೂಡ ಹೊರ ಜಗತ್ತಿನ ಜೊತೆ ಸಂಪರ್ಕ ಕಾಯ್ದುಕೊಳ್ಳೋದಕ್ಕೆ ನೆರವಾಗುವಂತಹ ಈ ಮೂಲಭೂತ ಭ್ರಷ್ಟ ವ್ಯವಸ್ಥೆಗೆ ತಕ್ಷಣದಿಂದಲೇ ಚಿಕಿತ್ಸೆಯಾಗಬೇಕಿದೆ. ಒಂದ್ ಕಡೆ ರಾಜ್ಯ ಅಸೆಂಬ್ಲಿ ಅಧಿವೇಶನ ಆರಂಭದ ಸಮಯದಲ್ಲಿ ಈ ದಾಳಿ ನಡೆದಿರೋದು ಕೂಡ ರಾಜಕೀಯವಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಅಂದ್ರೆ ಸರ್ಕಾರ ತಾನು ಅಕ್ರಮಗಳ ವಿರುದ್ಧ ಕಠಿಣವಾಗಿದ್ದೇವೆ, ಯಾವುದೇ ವಿಐಪಿ ಸಂಸ್ಕೃತಿಗೆ ಆಸ್ಪದವನ್ನ ನಾವು ನೀಡ್ತಾ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ದಾಳಿಯನ್ನ ನಡೆಸಿದೆ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯದ ಜೈಲುಗಳ ಭದ್ರತೆ ಮತ್ತು ಗೃಹ ಇಲಾಖೆಯ ನಿರ್ವಹಣೆಯ ಮೇಲೆ ಪ್ರಶ್ನೆಗಳನ್ನ ಎತ್ತುವುದಕ್ಕೂ ಕೂಡ ಆರಂಭಿಸಿದ್ದಾರೆ. ಆಡಳಿತ ಪಕ್ಷದ ವಾದವೇ ಇಲ್ಲಿ ಬೇರೆ ರೀತಿಯಾಗಿದೆ.
ಅಂದ್ರೆ ಲೋಪಗಳನ್ನ ಮುಚ್ಚಿಡುವ ಬದಲು ಸ್ವತಃ ಸರ್ಕಾರವೇ ಸಿಬಿಐಯನ್ನ ಕಳುಹಿಸಿ ದಾಳಿಯನ್ನ ಮಾಡಿಸಿರೋದು ಧನಾತ್ಮಕ ಕ್ರಮ ಅನ್ನೋದು ಇವರ ವಾದ. ನಮ್ಮ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಏನ್ ಬೇಕಾದ್ರೂ ಮಾಡಬಹುದು ಅಂದುಕೊಂಡಿದ್ರೆ ಅದು ಭ್ರಮೆ. ದ ರೈಡ್ ಇಟ್ ಸೆಲ್ಫ್ ಇಸ್ ದ ಮೆಸೇಜ್ ಅಂತ ಹೇಳಿ ಗೃಹ ಸಚಿವರು ಖಡಕ್ ಆಗಿ ಎಚ್ಚರಿಕೆಯನ್ನ ಕೂಡ ಇವತ್ತು ಕೊಟ್ಟಿದ್ದಾರೆ. ಅಂದ್ರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕೇವಲ ಅಮಾನತು ಮಾತ್ರ ಅಲ್ಲ, ಡಿಸ್ಮಿಸಲ್ ವರೆಗೂ ಕೂಡ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಬೆಳಗಾವಿ, ಕಲಬುರಗಿ ಸೇರಿದಂತೆ ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಕೂಡ ಇಂತಹ ದಾಳಿಗಳು ಮುಂದುವರಿಯಲಿದೆ ಅಂತ ಹೇಳಿ ಈಗ ಸರ್ಕಾರ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇಲ್ಲಿ ಕೇವಲ ಫೋನ್ ಸಿಕ್ಕಿದ್ದಷ್ಟೇ ಅಲ್ಲ, ಆ ಫೋನ್ನಲ್ಲಿ ಪ್ರಜ್ವಲ್ ರೇವಣ್ಣ ಯಾರ ಜೊತೆಗೆ ಸಂಪರ್ಕದಲ್ಲಿದ್ರು? ಹಾಗಾದ್ರೆ ವಕೀಲರ ಜೊತೆಗ, ಕುಟುಂಬದವರ ಜೊತೆಗ, ಅಥವಾ ಸಾಕ್ಷ್ಯಗಳನ್ನ ಪ್ರಭಾವಿಸುವಂತಹ ಪ್ರಯತ್ನ ಏನಾದ್ರೂ ನಡೀತಾ ಇತ್ತಾ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕಿದೆ. 4 ಗಂಭೀರ ಪ್ರಕರಣಗಳಲ್ಲಿ ಶಿಕ್ಷೆ ಮತ್ತು ಆರೋಪ ಎದುರಿಸ್ತಾ ಇರುವಂತಹ ವ್ಯಕ್ತಿಗೆ ಜೈಲಲ್ಲೇ ಇಷ್ಟೆಲ್ಲ ಸೌಲಭ್ಯ ಸಿಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯ ಕೈದಿಗಳಿಗೂ ಮತ್ತು ಪ್ರಭಾವಿ ಕೈದಿಗಳಿಗೂ ನಮ್ಮ ಕಾನೂನು ವ್ಯವಸ್ಥೆ ಒಂದೇ ರೀತಿಯಾಗಿ ಕೆಲಸ ಮಾಡ್ತಾ ಇದೆಯೇ ಅನ್ನುವಂತಹ ಒಂದು ಬಲವಾದ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಒಟ್ನಲ್ಲಿ ಹಣ ಮತ್ತು ಅಧಿಕಾರವಿದ್ರೆ ಜೈಲು ಕೂಡ ರೆಸಾರ್ಟ್ ಆಗಿ ಬದಲಾಗುತ್ತೆ ಅನ್ನೋದಕ್ಕೆ ಪರಪ್ಪನ ಅಗ್ರಹಾರದ ಈ ಘಟನೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತಾನೆ ಹೇಳ್ಬೋದು. ಕೇವಲ ಸಿಬ್ಬಂದಿಯ ಅಮಾನತಿನಿಂದ ಈ ಭ್ರಷ್ಟ ವ್ಯವಸ್ಥೆ ಸುಧಾರಿಸೋದಿಲ್ಲ. ಜೈಲುಗಳನ್ನ ನಿಜವಾದ ಸುಧಾರಣಾ ಗೃಹಗಳನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತ ಕಾನೂನು ಮತ್ತು ತಂತ್ರಜ್ಞಾನದ ಸಂಪೂರ್ಣ ಬದಲಾವಣೆ ತಕ್ಷಣವೇ ಆಗಬೇಕಿದೆ. ಇದನ್ನ ಆದಷ್ಟು ಬೇಗ ಗೃಹ ಸಚಿವರು ಗಮನ ಹರಿಸಿ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಬಲವಾದಂತಹ ಒಂದು ಆಗ್ರಹ ಆಗಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.